ನಮಸ್ಕಾರ ವೀಕ್ಷಕರೇ, ಅನ್ನಭಾಗ್ಯ ಯೋಜನೆಯಲ್ಲಿ ಹಣ ಬರ್ತಾ ಇಲ್ಲ ಅನ್ನೋರು ಕೂಡ ಬಹಳಷ್ಟು ಜನ ಇದ್ದಾರೆ. ಈಗಾಗಲೇ ಏಪ್ರಿಲ್ ತಿಂಗಳ ಅಮೌಂಟ್ ಜಮಾ ಆಗಿದೆ ಕಣ್ರಿ. ಇಲ್ಲಿ ನೋಡಬಹುದು ಜಮಾ ಆಗ್ತಾ ಇರುವಂತದ್ದು, ಜನರೇ ಕಮೆಂಟ್ ಮಾಡ್ತಾ ಇರುವಂತದ್ದು. ಸೊ ದಿನೇ ದಿನೇ ಜನರಿಗೆ ಕೆಲವೊಂದು ಜಿಲ್ಲೆಗಳಿಗೆ ಅಮೌಂಟ್ ಜಮಾ ಆಗ್ತಾ ಇದೆ. ಅದೇ ರೀತಿಯಾಗಿ ಇಂದು ಕೂಡ 20 ಜಿಲ್ಲೆಗಳಿಗೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಜಮಾ ಆಗ್ತಾ ಇರುವಂತದ್ದು. ಸೊ ಒಂದು 20 ಜಿಲ್ಲೆಗಳ ಜೊತೆಗೆ ಹಿಂದಿನ ಕಂತುಗಳು ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿ ಅನ್ನಭಾಗ್ಯ ಯೋಜನೆಯಲ್ಲಿಯೇ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಆಗಿರುತ್ತೆ. ಸೊ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ, ಹಿಂದಿನ ಕಂತುಗಳು ಕೂಡ ಬಂದಿಲ್ಲ ಅಂದ್ರೆ, ಈಗ ಮೇ ಜೂನ್ ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ ಅಂತ ತಿಳ್ಕೊಬೇಕಂದ್ರೆ ಸಂಪೂರ್ಣವಾದಂತಹ ಮಾಹಿತಿ ಬೇಕಪ್ಪ ಅಂದ್ರೆ ಕಂಪ್ಲೀಟ್ ಆದಂತಹ ಮಾಹಿತಿ ನಾವು ವಿಡಿಯೋನ ವಾಚ್ ಮಾಡಬೇಕಾಗತ್ತೆ, ಮತ್ತೇನಿಲ್ಲ. ಸೊ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ, ನಮ್ಮ ಶ್ರಮಕ್ಕೆ ಬೇಗನೆ ಒಂದು ಬಟನ್ ಹೋದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಕಣ್ರಿ. ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ನಾನು ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಈಗ ನೋಡೋಣ ವೀಕ್ಷಕರೇ, ಒಂದು 20 ಜಿಲ್ಲೆಗಳನ್ನ ನಂತರ ತಿಳ್ಕೊಳ್ಳೋಣ. ಮೊದಲು ಹಿಂದಿನ ಕಂತುಗಳು ಬರ್ಬೇಕಪ್ಪ ಅಂದ್ರೆ ಈಗಾಗಲೇ ಬಹಳಷ್ಟು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು. ಅಂದ್ರೆ ಈಗ ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನ ತಿದ್ದುಪಡಿ ಮಾಡ್ಕೊಂಡಿರ್ತೀರಾ, ರೇಷನ್ ಕಾರ್ಡ್ ಅಂತ ಆಟೋಮೆಟಿಕ್ ಆಗಿ ನೀವೇ ಹೋಗ್ತೀರಾ, ಖುದ್ದಾಗಿ ಕೊಡ್ತಾರೆ. ಆದ್ರೆ ಹಣ ಪಡಿಲಿಕ್ಕೆ ಖುದ್ದಾಗಿ ಹೋಗ್ಲಿಕ್ಕೆ ಆಗತ್ತಾ? ಇಲ್ವಲ್ವಾ? ಅದಕ್ಕೋಸ್ಕರ ಮತ್ತೊಂದು ಸಾರಿ ಅರ್ಜಿಯನ್ನ ಗೃಹಲಕ್ಷ್ಮಿ ಯೋಜನೆಗೆ ಸಲ್ಲಿಸಿ, ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬರ್ತಾ ಇದ್ರೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಅಮೌಂಟ್ ಆಟೋಮೆಟಿಕ್ ಆಗಿ ಆರಾಮಾಗಿ ಬರುತ್ತೆ. ಯಾಕಂದ್ರೆ ನಿಮ್ದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದಾಗ್ಲೇನೆ ಗೃಹಲಕ್ಷ್ಮಿ ಯೋಜನೆ ಬರ್ಬೇಕಲ್ವಾ ಹಣ. ಅದು ಬಂದ್ರೇನೆ ಈ ಒಂದು ಅನ್ನಭಾಗ್ಯ ಯೋಜನೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದಾಗಲೇ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಇಲ್ಲಿ ಕ್ಲಿಯರ್ ಇದ್ರೆ ಬಂದೇ ಬರುತ್ತೆ, ಇಲ್ಲಿ ಬಂದ್ರೆ ಇಲ್ಲಿ ಬರಲೇಬೇಕು. ಸೊ ಈ ರೀತಿಯಾಗಿ ನೀವು ಏನ್ ಮಾಡ್ಬೇಕಾಗತ್ತೆ, ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಏನಿದೆ ಅಲ್ಲ ಬರ್ಬೇಕಂದ್ರೆ ಮತ್ತೊಂದು ಸರಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ನೀವೇನ್ ಮಾಡಿರ್ತೀರಾ, ಈಗಾಗಲೇ ಹಣವನ್ನ ಪಡಿತಾ ಬಂದಿರ್ತೀರಾ, 1ನೇ ಕಂತು 2ನೇ ಕಂತು 3ನೇ ಕಂತು, ಈ ರೀತಿಯಾಗಿ ಮಧ್ಯದಲ್ಲಿ ನೀವೇನ್ ಮಾಡ್ತೀರಾ, ತಿದ್ದುಪಡಿಯನ್ನ ಮಾಡ್ಕೋತೀರಾ. ಯಾವುದೇ ಒಂದು ಅಡ್ರೆಸ್ ಆಗಿರಲಿ, ನಂಬರ್ ಆಗಿರಲಿ, ಚೇಂಜಸ್ ಆಗಿರಲಿ, ಈ ರೀತಿಯಾಗಿ ತಿದ್ದುಪಡಿಯನ್ನ ಮಾಡ್ಕೊಂಡಿರ್ತಾರೆ, ಹೆಸರಾಗಿರಲಿ. ಅವಾಗ ಏನು ಮಾಡಬೇಕಾಗತ್ತೆ, ಆ ಒಂದು ಡಾಕ್ಯುಮೆಂಟ್ಸ್ ಇಲ್ಲಿರುವ ಚೇಂಜ್ ಆಗಿರುವಂತಹ ಡಾಕ್ಯುಮೆಂಟ್ಸು ಮೇಲ್ಗಡೆ ಹೋಗಿ ಫೆಚ್ ಆಗಲಿಕ್ಕೆ ಬಹಳಷ್ಟು ಟೈಮ್ ತಗೊಳುತ್ತೆ. ಸೊ ಹೀಗಾಗಿ ನೀವು ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಬೇಕಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಸೊ ನೀವು ಅರ್ಜಿ ಸಲ್ಲಿಸಿದ್ರೆ ಅವು ಏನು ಮಾಡುತ್ತೆ, ಆ ಡಾಕ್ಯುಮೆಂಟ್ಸು ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ತಲುಪಿಬಿಡತ್ತೆ ಮೇಲ್ಗಡೆ. ಸೊ ಅವಾಗಿನಿಂದ ನಿಮಗೆ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ಬೇಗ ಈ ಒಂದು ಕೆಲಸವನ್ನ ಮಾಡಿ ಹಣವನ್ನು ಪಡಿತಾ ಹೋಗಿ ವೀಕ್ಷಕರೇ. ಸೊ ಈಗ ಡೈರೆಕ್ಟ್ ಆಗಿ 20 ಜಿಲ್ಲೆಗಳನ್ನ ನಾನು ತಿಳಿಸ್ಕೊಡ್ತೀನಿ, ಕರೆಕ್ಟಾಗಿ ನೋಡ್ತಾ ಹೋಗಿ. ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಈ ಒಂದು ಜಿಲ್ಲೆಗಳಿಗೆ ಅಮೌಂಟ್ ರಿಲೀಸ್ ಆಗ್ತಾ ಇದೆ ಕಣ್ರೆ. ಸೊ ಈ ಒಂದು ಜಿಲ್ಲೆದವರು ನೀವು ಆಗಿದ್ರೆ ನಿಮ್ಮ ಖಾತೆಗೆ ಹಣ ಜಮಾ ಆಗುವಂತಹ ಚಾನ್ಸಸ್ ಬಹಳಷ್ಟಿದೆ. ಸೊ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈಗಾಗಲೇ ಈ ಒಂದು ಜಿಲ್ಲೆಗಳನ್ನ ತಿಳ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ಜಿಲ್ಲೆನೂ ಆಗಿದ್ರೆ ಕಮೆಂಟ್ ಅಲ್ಲಿ ಹೇಳಿ, ನಮ್ಗೆ ಅಮೌಂಟ್ ಬಂದಿದೆ ಅಂತ. ಬಂದಿಲ್ಲ ಅಂದ್ರೂ ಸಹಿತ ಬಂದಿಲ್ಲ ಅಂತ ಹೇಳಿ, ನೋಡೋಣ ಎಷ್ಟು ಜನರಿಗೆ ಜಮಾ ಆಗ್ತಾ ಇದೆ, ಎಷ್ಟು ಜನರಿಗೆ ಇಲ್ಲ ಎಂಬುದನ್ನು ತಿಳ್ಕೊಳ್ಳೋಣ ನಾವು ಕೂಡ. ಸೊ ಹಾಗೆ ವೀಕ್ಷಕರೇ, ಇದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಕಂಪ್ಲೀಟ್ ಆದಂತಹ ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಹಂಚ್ಕೋಣ. ಸೊ ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.